ಸಿಎಂ ಸಿದ್ದರಾಮಯ್ಯ ಅವರು 24 ಕ್ಯಾರೆಟ್ ಗೋಲ್ಡ್ಗಿಂತ ಹೆಚ್ಚು. ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಅವರು ಮಾತನಾಡಿದರು. ಮುಂದಿನ ಎಲೆಕ್ಷನ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀಲಿ. ಮುಂದೆ ನಡೆಯುವಂತಹ ಎಲೆಕ್ಷನ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀಲಿ. ಮುಂದೆಯೂ ನೀವೇ 5 ವರ್ಷ ರಾಜ್ಯದ ಸಿಎಂ ಆಗಬೇಕು. ನಾನು ಹನುಮಂತನ ರೀತಿ ನಿಮ್ಮ ಜೊತೆ ನಿಂತು ಕೆಲಸವನ್ನ ಮಾಡ್ತೀನಿ. ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್, ತಾವು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಲ್ಲ, ಮುಂದಕ್ಕೂ ಕೂಡ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆದು ಮುಂದಿನ 5 ವರ್ಷಗಳ ಕಾಲ ತಾವೇ ಮುಖ್ಯಮಂತ್ರಿಗಳಾಗಬೇಕು ಅಂತ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ತಮಗೆ ಮನವಿ ಮಾಡ್ತೀನಿ. ಯಾಕಂದ್ರೆ ನೀವು ಯಾರಿಗೂ ಎದುರತಕ್ಕಂತ ಅವಶ್ಯಕತೆ ಇಲ್ಲ. ತಾವು ಸುದೀರ್ಘವಾಗಿ 40-50 ವರ್ಷಗಳ ಕಾಲ ಬಡವರಿಗೆ ಸೇವೆಯನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು. 100ಕ್ಕೆ 100ರಷ್ಟು ತಾವು ಹೇಳ್ತೀರಿ 24 ಕ್ಯಾರೆಟ್ ಅಷ್ಟು ಗೋಲ್ಡ್ ಎಷ್ಟು ಪ್ಯೂರಿಟಿ ಇದೆ, ಅದಕ್ಕಿಂತ 1% ಜಾಸ್ತಿ ನಮ್ಮ ಮುಖ್ಯಮಂತ್ರಿಗಳು ಚಿಂದಂತ ಮನುಷ್ಯರಾಗಿ, ಬಂಗಾರದ ಮನುಷ್ಯರಾಗಿ ತಾವು ಈ ಜನಕ್ಕೆ ಬಡವರ ಪರವಾಗಿ ಇವತ್ತು ಅನ್ನಭಾಗ್ಯ ಯೋಜನೆಯಿಂದ ಹಿಡಿದು ಗೃಹಲಕ್ಷ್ಮಿ ಯೋಜನೆಯಿಂದ ಹಿಡಿದು ಶಕ್ತಿ ಯೋಜನೆ ಹಿಡಿದು ನಮ್ಮ ತಾಲೂಕಿನಲ್ಲೂ ಕೂಡ 50ಕ್ಕಿಂತ 60-70 ಸಾವಿರ ಫಲಾನುಭವಿಗಳು ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನ್ ಫಲಾನುಭವಿಗಳು ಪಡೀತಾ ಇದ್ದಾರೆ. ಸರ್, ತಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿ ಅನುದಾನವನ್ನ ಕೊಡಬೇಕು. ನಿಮ್ಮ ಮೇಲೆ ಬಹಳ ಅಭಿಮಾನ ಪ್ರೀತಿಯನ್ನ ಇಟ್ಕೊಂಡು ನಮ್ಮ ತಾಲೂಕಿನ ಜನತೆ ಬಹಳ ನಂಬಿಕೆಯನ್ನ ಇಟ್ಕೊಂಡಿದ್ದೀರಿ. ನೀವು ಬಿಟ್ರೆ ಇನ್ಯಾರೂ ಕೂಡ ಈ ತಾಲೂಕಿಗೆ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರು ಕೂಡ ಮುಂಬರ್ತಕ್ಕಂಥ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಅಷ್ಟಾಗಿ ಕಿವಿ ಕೊಡಲ್ಲ. ತಾವು ನಮ್ಮ ಮೈಸೂರು ಜಿಲ್ಲೆಯವರು ಇರೋದ್ರಿಂದ ಈ ತಾಲೂಕಿನ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ನೋಡ್ಕೊಂಡಿದ್ದೀರಿ. ನಮ್ಮ ತಂದೆಯವರು ತೀರಿದ ತಕ್ಷಣ ಯಾರು ಕೂಡ ನಮಗೆ ಅವತ್ತು ನಮಗೆ ಅನ್ಯಾಯ ಆಯ್ತು. ಆ ಸಂದರ್ಭದಲ್ಲಿ ನಮ್ಗೆ ಆ ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಹಾಕ್ತ ಸಂದರ್ಭದಲ್ಲಿ ನಮ್ಗೆ ಬೆನ್ನೆಲುವಾಗಿ ನಿಂತು ನನಗೆ ಒಬ್ಬ ಶಾಸಕನಾಗಕ್ಕೆ ತಾವು ಆಶೀರ್ವಾದನ ಮಾಡಿದಿರಿ. ಸರ್, ನಿಮ್ಮನ್ನ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಸರ್, ತಾವು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಲ್ಲ, ಮುಂದಕ್ಕೂ ಕೂಡ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆದು ಮುಂದಿನ 5 ವರ್ಷಗಳ ಕಾಲ ತಾವೇ ಮುಖ್ಯಮಂತ್ರಿಗಳಾಗಬೇಕು ಅಂತ ನಮ್ಮ ತಾಲೂಕಿನ ಜನತೆಯ